ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಾವೆಲ್ಲರೂ ದೊಡ್ಡಬಳ್ಳಾಪುರ ರೋಡಲ್ಲಿರೋ ನಮ್ಮ ಫ್ಲ್ಯಾಟಿಗೆ ಬಂದಿದ್ದೀವಿ ಅಂತ ಹೇಳಿದ್ದೆ. ಸೊ ಇಲ್ಲಿ ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ವಿ. ಇಲ್ಲೊಂದು ಇಂಡಿಪೆಂಡೆನ್ಸ್ ಡೇ ಇವೆಂಟ್ ಮಾಡಿದರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿಯಾಗಿ. ಸ್ಯಾಫ್ರನ್ ವೈಟ್ ಈ ಕಲರಲ್ಲೇ ನಾವು ಡ್ರೆಸ್ ಮಾಡ್ಕೊಂಡಿದ್ದೀವಿ, ಥೀಮಿಗೆ ಸೂಟ್ ಆಗಲಿ ಅಂತ. ಇಲ್ಲಿ ನೋಡಿ ಆಗಲೇ ತುಂಬ ಜನ ಬಂದಿದ್ದಾರೆ. ಬೆಳಗಿನ ಜಾವ 7-7:30ಗೆ. ಗುಡ್ ಮಾರ್ನಿಂಗ್. ಚರಿತಿಗೆ ಕ್ರೌಡ್ ನೋಡಿದ್ರೆ ಆಗ್ತಿರ್ಲಿಲ್ಲ. ಆ ಥರ ಕ್ರೌಡೆಡ್ ಇದಕ್ಕೆಲ್ಲ ಕರ್ಕೊಂಡು ಹೋದ್ರೆ ಸಖತ್ ಹಠ ಮಾಡೋನು. ಈಗ ಅವನಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ಲ. Ladies and gentlemen, kindly give them a big round of applause. We do appreciate their services here. ಇಲ್ಲಿ ನನಗೆ 2-3 ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಲೈಫ್ ಬಿಯಾಂಡ್ ಬ್ಯೂಟಿ ಮೆಂಬರ್ಸ್ ಸಿಕ್ಕಿದ್ರು. ತುಂಬ ಖುಷಿಯಾಯಿತು ಅವ್ರನ್ನ ಭೇಟಿ ಮಾಡಿ. ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಸೊ ನಮಗೆ ಹೊಸ ಫ್ರೆಂಡ್ಸ್ ಸಿಕ್ಕಿದಂಗೆ ಆಯಿತು. ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತು, ಬೂಂದಿ ಖಾರ ಮತ್ತು ಬರ್ಫಿ ಇತ್ತು. ಫ್ಲ್ಯಾಗ್ ಹಾಯ್ಸ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿ ಹೋಗಿ ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ತುಂಬ ವರ್ಷಗಳ ಹಿಂದೆ ಇಲ್ಲಿ ಬಂದಾಗ ಇಷ್ಟೊಂದು ಮನೆಗಳು ಫಿಲಪ್ ಆಗಿರಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಕೂಡ ಇನ್ನೂ ಫಂಕ್ಷನಿಂಗ್ ಇರಲಿಲ್ಲ. ಬಟ್ ಈಗ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಚರಿತಿ ಕರ್ಕೊಂಡು ಬರೋಕ್ಕೆ ಟೈಮಿಂಗ್ಸ್ ಏನಾದರೂ ಫಿಕ್ಸ್ ಟೈಮ್ ಇದೆಯಾ ಇಲ್ವಾ ಅಂತ ನೋಡ್ತಿದ್ದೀವಿ. ಸೊ ಟೈಮಿಂಗ್ಸ್ ನೋಡ್ಕೊಂಡು ಹೋಗಿದ್ದೀವಿ ಮತ್ತು ಕರ್ಕೊಂಡು ಬರೋಕ್ಕೆ. ನಾನಿವತ್ತು ಇಂಡಿಪೆಂಡೆನ್ಸ್ ಡೇಗೆ ಹಾಕ್ಕೊಂಡು ಹೋಗಿದ್ನಲ್ಲ ಕುರ್ತಾ, ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಪೋಸ್ಟ್ ಮಾಡಿದ್ದೆ. ಇಂಡಿಪೆಂಡೆನ್ಸ್ ಡೇ ದಿನ ಸ್ಟೋರಿ ಹಾಕಿದಾಗ ನಿಮ್ಮ ಕುರ್ತಾ ಎಲ್ಲಿ ತೊಗೊಂಡ್ರಿ, ಲಿಂಕ್ ಕೊಡಿ ಅಂತ ಹೇಳಿದ್ರಿ. ನಾನು ಈ ರೀತಿ ಆವಾಸ ಕುರ್ತಾ ಹೇಗೆ ರಿಲಯನ್ಸ್ ಟ್ರೆಂಡ್ಸಲ್ಲಿ ಸಿಗುತ್ತಲ್ಲ, ಆ ಕುರ್ತಾಗಳನ್ನ ಈ ಹೋಲ್ಸೇಲ್ ಡೀಲರ್ಸ್ ಇರ್ತಾರಲ್ಲ ಆ ಥರದವ್ರ ಹತ್ರ ತರಿಸ್ಕೊಂಡ್ರೆ ನಮಗೆ ಡಿಸ್ಕೌಂಟೆಡ್ ಪ್ರೈಸಿಗೆ ಸಿಗುತ್ತೆ. MRPಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ. ಆ ರೀತಿ ನಾನು ತರಿಸ್ಕೊಂಡಿರೋದು. ಸೊ ಅದೇ ಥರ ನಾನೊಂದು 4 ಕುರ್ತಾ ತರಿಸ್ಕೊಂಡಿದ್ದೀನಿ. ಅದನ್ನು ತೋರಿಸ್ತಾ ಇದ್ದೀನಿ ಈಗ. ಇದು ಫಸ್ಟ್ ಒನ್ ನೀವು ನೋಡಿದ್ದೀರಾ ಆಲ್ರೆಡಿ. ಹಾಗೆ ಇದು ಸೆಕೆಂಡ್ ಒನ್ ಬ್ಲೂ ಮೇಲೆ ವೈಟ್ ಕಲರ್ ಥ್ರೆಡ್ ವರ್ಕ್ ಇದೆ, ಎಂಬ್ರಾಯ್ಡ್ರಿ ಥರ. ಹಾಗೆ ಸ್ಲೀವ್ಸಲ್ಲಿ ಲೇಸ್ ಕೂಡ ಕೊಟ್ಟಿದ್ದಾರೆ. ನಾನು ತರಿಸಿರೋ ಎಲ್ಲ ಸೈಜು XL ಸೈಜು. ಕ್ವೀನ್ ಫ್ಯಾಷನ್ ಬೂಟೀಕ್ ಅಂತ ನಮ್ಮ ಹಾಗೆ ಹರ್ಷಿತಾ ಅನ್ನೋರೊಬ್ಬರು ಈ ರೀತಿ ಒಂದು ಕಂಪ್ನಿ ನಡೆಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಮತ್ತು ನೀವು ವಾಟ್ಸಪ್ ಮೂಲಕ ಕೂಡ ಅವ್ರಿಗೆ ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಈ 599ಗೆ ಸಿಗುವಂಥ ಆವಾಸ ಕುರ್ತೀಸ್ಗಳೆಲ್ಲ ನಿಮಗೆ 540 ರುಪೀಸಿಗೆ ಸಿಗುತ್ತೆ ಅವ್ರ ಹತ್ರ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಡೈಲಿ ವೇರ್, ಆಫೀಸ್ ವೇರ್ ಈ ರೀತಿ ಆಪ್ಷನ್ಸ್ ಕೂಡ ಸಿಗುತ್ತೆ. ಅವರು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಕೂಡ ಸೇಲ್ ಮಾಡ್ತಾರೆ. ಸೆಕೆಂಡ್ ಕಾಪಿ ಅಲ್ಲ, ವಿತ್ ಸರ್ಟಿಫೈಡ್ ನಿಮಗೆ ಕಾರ್ಡ್ ಕೂಡ ಕೊಡ್ತಾರೆ ಅವರು. 3 to 4 ಡೇಸಲ್ಲಿ ಡಿಸ್ಪ್ಯಾಚ್ ಕೂಡ ಆಗುತ್ತೆ. COD ಆಪ್ಷನ್ ಇರೋದಿಲ್ಲ, ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ. ಬಟ್ ಟ್ರಸ್ಟ್ ಮಾಡ್ಬೋದು ಅನಿಸ್ತು, ಯಾಕಂದರೆ ನನಗೆ ಬಂದಿರೋ ಎಲ್ಲ ಕುರ್ತಾಗಳು ಚೆನ್ನಾಗಿದೆ ಅದಕ್ಕೋಸ್ಕರ. ನೆಕ್ಸ್ಟು ಈ ಯೆಲ್ಲೋ ಮೇಲೆ ಗೋಲ್ಡನ್ ಥ್ರೆಡ್ ವರ್ಕ್ ಜೊತೆಗೆ ಪ್ರಿಂಟ್, ವೈಟ್ ಆ್ಯಂಡ್ ಗೋಲ್ಡನ್ ಪ್ರಿಂಟ್ ಇರೋವಂಥ ಕುರ್ತಾ. ಇದು ಕೂಡ ತುಂಬ ಕಂಫರ್ಟೇಬಲ್ ಆಗಿದೆ. ಇದಕ್ಕೆ ನಾನು ವೈಟ್ ಲೆಗ್ಗಿಂಗ್ಸ್ ಜೊತೆ ಪೇರ್ ಮಾಡಿ ಹಾಕ್ಕೊಂಡಿದ್ದೀನಿ. ಥ್ರೆಡ್ ವರ್ಕ್ ಕೂಡ ಇದೆ. ಇಲ್ಲಿ ನೆಕ್ ರೀಜನಲ್ಲಿ ನೀವು ನೋಡ್ತಿರ್ಬೋದು. ಎಲ್ಲನೂ ಕಾಟನ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಕಂಫರ್ಟೇಬಲ್ಲು. ಕೊನೆಯದಾಗಿ ನಾನಿದು ತೋರಿಸ್ತಿರೋದು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಸೈಡಲ್ಲಿ ರೆಡ್ ಕಲರ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ರೆಡ್ ಲೆಗ್ಗಿಂಗ್ಸ್ ಜೊತೆಗಾದರೂ ಪೇರ್ ಮಾಡ್ಬೋದು, ಬ್ಲ್ಯಾಕ್ ಲೆಗ್ಗಿಂಗ್ಸ್ ಜೊತೆಗಾದರೂ ಪೇರ್ ಮಾಡ್ಬೋದು. ಸಿಗ್ರೆಟ್ ಪ್ಯಾಂಟ್ ಜೊತೆ ಕೂಡ ಇದು ಚೆನ್ನಾಗಿ ಕಾಣುತ್ತೆ. ನಿಮಗೆ ಬೇಕಾಗಿರೋ ಪ್ರತಿಯೊಂದು ಲಿಂಕ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ರೀತಿ ಹಬ್ಬಗಳಿಗೆ, ಫಂಕ್ಷನ್ಸ್ಗೆ, ಪಾರ್ಟೀಸ್ಗೆ ಏನಕ್ಕಾದರೂ ನೀವು ಶಾಪಿಂಗ್ ಮಾಡಬೇಕಂದ್ರೆ ಅವ್ರು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ದರೆ ಅವರು ಪ್ರತಿ ಸತಿ ಅವ್ರನ್ನ ಹೊಸ ಸ್ಟಾಕ್ ಬಂದಾಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆವಾಗ ನೀವು ಈಸಿಯಾಗಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ನಾನು ಆಗಲೇ ಹೇಳ್ದಾಗೆ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀವಿ ಇವತ್ತು. ಪೂಲ್ ಕ್ಯಾಪ್ ಎಲ್ಲ ಹಾಕಿ ಅವನಿಗೆ ತಲೆ ನೆನಿಬಾರ್ದು, ನೆಗಡಿ ಆಗಬಾರ್ದು ಅಂತ. ಬಟ್ ನಾವು ಬಂದಿದ್ದು 4-4:30 ಆಗಿರೋದ್ರಿಂದ ಸ್ವಿಮ್ಮಿಂಗ್ ಪೂಲ್ ನೀರು ಬಿಸಿಲಿಗೆ ಚೆನ್ನಾಗಿ ಕಾದಿತ್ತು. ಒಳ್ಳೆ ಬಿಸಿ ನೀರಲ್ಲಿ ಆಟ ಆಡ್ದಂಗೆ ಚೆನ್ನಾಗಿ ಅನಿಸ್ತು ಅವನಿಗೆ. ನಾನು ಸ್ನಾನ ಮಾಡಿಸುವಾಗಲೂ ಅವನಿಗೆ ಬಾತ್ ಟಬ್ಬಲ್ಲಿ ಬಿಸಿ ನೀರು ತುಂಬಿಸಿ ಆಡಿಸ್ತೀನಲ್ಲ, ಅದೇ ಥರ ಫೀಲ್ ಆಗ್ತಿತ್ತು ಅವನಿಗೆ. ಕೆಳಗೆ ಇಳಿದು ಒಂದು ಸ್ವಲ್ಪ ಹೊತ್ತು ನಿಂತ್ಕೋತಿದ್ದ. ಬಟ್ ತುಂಬ ಒಳಗೆ ಹೋಗೋಣ ಅಂತ ಕರೆದ್ರೆ ಎಲ್ಲ ಹೆದರ್ತಾ ಇದ್ದ. ಇಟ್ಸ್ ಓಕೆ, ಸ್ವಲ್ಪ ಧೈರ್ಯ ಬರುತ್ತೆ. ಅವನಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಎಂಜಾಯ್ ಮಾಡಲಿ ಅಂತ ಅಲ್ಲಿ ಸ್ವಲ್ಪ ಆಟ ಆಡಿಸ್ಕೊಂಡು ಈಗ ಫ್ರೆಶ್ ಅಪ್ ಮಾಡಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು
ವಾಕಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿ ಜಾರ ಬಂಡಿ ಜೋಕಾಲಿ ಎಲ್ಲ ಇತ್ತಲ್ಲ, ಅಲ್ಲೆಲ್ಲ ಕರ್ಕೊಂಡು ಆಟ ಆಡಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಕಾರ್ತಿಕ್ ಬಂದಿದ್ದರು ವಾಪಸ್ಸು ಬ್ಯಾಂಗ್ಳೂರಿಗೆ, ಉಡುಪಿಯಿಂದ ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಐನಾಕ್ಸಿಗೆ ಕರ್ಕೊಂಡು ಬಂದಿದ್ದಾರೆ, ಯಲಹಂಕದಲ್ಲಿರೋ ಐನಾಕ್ಸಿಗೆ. ಇಲ್ಲಿ ನಾವು ಬಂದಿರೋದು ಜೈಲರ್ ಫಿಲ್ಮ್ ನೋಡೋದಕ್ಕೆ, ರಜನಿಕಾಂತಿಂದು. ಸ್ಟೋರಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅಪ್ಪಾಜಿ ಅಮ್ಮಂಗೆ ಕೂಡ ಕರೆದ್ವಿ. ಚರಿತು ಮೂವಿ ಥಿಯೇಟ್ರಲ್ಲಿ ಗಲಾಟೆ ಮಾಡಲ್ಲ, ಅವನು ಆರಾಮಾಗೇ ಇರ್ತಾನೆ. ಬಟ್ ಅವ್ರಿಗೆ ಯಾಕೋ ಮೂವಿ ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಇಲ್ಲಿ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿತ್ತು. ಅದಕ್ಕೆ ಪಾಪ್ಕಾರ್ನ್ ಆರ್ಡ್ರ್ ಕೊಡೋಣ ಅಂತ ಬಂದಿದ್ವಿ. ಇಲ್ಲಿ ಇವರು ನಮ್ಮ ಸಬ್ಸ್ಕ್ರೈಬರು, ನಮ್ಮ ಲೈಫ್ ಬಿಯಾಂಡ್ ಬ್ಯೂಟಿಯ ಫ್ಯಾಮಿಲಿ ಮೆಂಬರ್ ಅಂತ ಗೊತ್ತಾಗಿ ತುಂಬ ಖುಷಿಯಾಯಿತು. ಎಷ್ಟು ಖುಷಿಯಾಗಿ ಮಾತಾಡ್ಸಿದ್ರು. ನಮ್ಮದು ಕೂಡ ರಾಜನ್ ಕುಂಟೆ ಅಂತೆಲ್ಲ ಹೇಳಿದ್ರು. ಆಮೇಲೆ ನಾವು ಆರ್ಡರ್ ಪ್ಲೇಸ್ ಮಾಡಿ ಹೋಗಿದ್ವಿ. ಇಂಟರ್ವಲ್ ಟೈಮಲ್ಲಿ ಒಂದು ಚಿಕ್ಕ ಕೇಕ್ ಪೀಸು ಮತ್ತು ಪಾಪ್ಕಾರ್ನ್ ತಂದುಕೊಡಿ ಅಂತ. ಬಟ್ ಅವರು ಅದ್ರ ಜೊತೆಗೆ ಎಕ್ಸ್ಟ್ರಾ ಏನೇನೋ ಕಳಿಸ್ಕೊಟ್ಟಿದ್ರು, ಕಾಫಿ, ಜ್ಯೂಸು, ಚಿಪ್ಸು ಎಲ್ಲನೂ ಕಳಿಸ್ಕೊಟ್ಟಿದ್ರು. ಬಟ್ ವಾಪಸ್ ಹೋಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತಂದರೆ ವಾಪಸ್ ನಮಗೆ ಎಕ್ಸಿಟ್ ಆದಮೇಲೆ ಮತ್ತೆ ಎಂಟ್ರಿ ಆಗೋಕ್ಕೆ ಕೊಡಲೇ ಇಲ್ಲ. ಅವ್ರ ಫೋನ್ ನಂಬರ್ ಕೂಡ ಇಸ್ಕೊಂಡಿಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ. ಸೊ ಈ ವಿಡಿಯೋ ಮೂಲಕ ಅವರಿಗೆ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಮೂವಿ ಥಿಯೇಟ್ರಲ್ಲಿ ಸೆಟ್ಲಾಗಿದ್ದೀವಿ. ಮೂವಿ ಎಲ್ಲ ನೋಡ್ಕೊಂಡಾದಮೇಲೆ ವಾಪಸ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದೇ ನಾನು ಹೇಳಿದ್ನಲ್ಲ, ಅವ್ರು ಕಳಿಸ್ಕೊಟ್ಟಿದ್ದೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ತಿಂದು ಖಾಲಿ ಮಾಡ್ತಾ ಇದ್ದೀವಿ. ತುಂಬ ಖುಷಿಯಾಯಿತು, ಎಲ್ಲ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನಿಮಗೆ, ನಮಗೆ ಕಾಂಪ್ಲಿಮೆಂಟ್ರಿ ಎಲ್ಲ ಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಅಮ್ಮಂಗೆ ಕಾಲ್ ಮಾಡಿ ರೆಡಿಯಾಗಿರಿ ಮೂವರು ಅಂತ ಹೇಳಿದ್ದೀವಿ. ಐಕಿಯಾಗೆ ಕರ್ಕೊಂಡು ಹೋಗ್ತೀವಿ ಅಂತ. ಐಕಿಯಾಗೆ ಹೋಗೇ ಇರಲಿಲ್ಲ ನಾವು ಒಂದು ಸಲನೂ. ಮಿಡ್ ವೀಕಲ್ಲಿ ಕ್ರೌಡ್ ಕಡಿಮೆ ಇರುತ್ತೆ, ಆರಾಮಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಕಾಣಿಸ್ತಿದೆಯಲ್ಲ, ಇದೆ ಐಕಿಯಾ. ಒಳಗಡೆ ಎಲ್ಲ ಒಂದೇ ಫ್ಲೋರಲ್ಲಿ ನಿಮಗೆ ತುಂಬ 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 ಕ್ಯಾಟಗರೀಸಿನ ಐಟಮ್ಸ್, ಫರ್ನಿಚರ್ಸ್ ಎಲ್ಲ ಸಿಗುತ್ತೆ. ನಾನು ಒಂದು ಟೇಬಲ್ ಮತ್ತು ಚೇರ್, ವರ್ಕ್ ಡೆಸ್ಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಕ್ವಾಲಿಟಿದು ಸಿಕ್ಕಿದ್ರೆ, ಒಳ್ಳೆ ಪ್ರೈಸಿಗೆ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ. ಬ್ರೌನ್ ಕಲರ್ ಪಪ್ಪಿ 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 ಓಡಾಡಿ ಸುಸ್ತಾಗಿತ್ತು. ಕಾಫಿ ಟೈಮ್ ಕೂಡ ಆಗಿತ್ತು ಈವ್ನಿಂಗು. ಅಮ್ಮಂಗೆ ಈವ್ನಿಂಗ್ ಟೈಮ್ ಕರೆಕ್ಟ್ ಟೈಮಿಗೆ ಕಾಫಿ ನೆನಪಾಗುತ್ತೆ. ಅಷ್ಟು ಯೂಸ್ ಟು ಆಗಿಬಿಟ್ಟಿದ್ದಾರೆ ಅವ್ರು, ಟೈಮಿಗೆ ಕಾಫಿ ಕುಡಿತಾರೆ. ಇಲ್ಲಿ ಕಾಫಿ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಇಲ್ಲಿ ಏನೇ ತೊಗೊಂಡ್ರು ನಾವೇ ಬಿಲ್ ಮಾಡಿಸ್ಕೋಬೇಕು. ಸೊ ನಾವೊಂದು ಟ್ಯಾಬ್ಲೆಟ್ ಬಾಕ್ಸ್ ತೊಗೊಂಡಿದ್ವಿ. ಸೊ ಅದನ್ನು ಬಿಲ್ ಮಾಡಿಸಿದ್ವಿ. ಬೇರೆ ಏನು ಫರ್ನಿಚರ್ ಇಷ್ಟ ಆಗಲಿಲ್ಲ, ತುಂಬ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತು ಆ ಪ್ರೈಸ್ಗೆ. ಅದಕ್ಕೆ ಫರ್ನಿಚರ್ ತೊಗೊಳ್ಲಿಲ್ಲ. ಮತ್ತು ನೈಟ್ ಡಿನ್ನರ್ಗೆ ಅಂತ ನಾವಿಲ್ಲಿ ರಾಯಲ್ ನಂದನ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ರೆಸ್ಟೋರೆಂಟು ತುಂಬ ಚೆನ್ನಾಗಿದೆ. ಎಲ್ಲ ಇಲ್ಲಿ ಟೇಸ್ಟ್ ಎಲ್ಲ ಎಸ್ಪೆಷಲಿ ಸ್ಟಾರ್ಟರ್ಸ್ ತುಂಬ ಚೆನ್ನಾಗಿತ್ತು. ಬಿರಿಯಾನಿ ಅವ್ರು ಕೊಟ್ಟಾಗ ತುಂಬ ತಣ್ಣಗಾಗಿತ್ತು. ಬಿರಿಯಾನಿ ಬಿಸಿ ಇದ್ರೇ ಚೆನ್ನಾಗಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಹೋಗಿ ಹೀಟ್ ಮಾಡ್ಕೊಂಡು ಬಂದು ಕೊಟ್ಟರು. ಓಕೆ ಅಂತ ಅನಿಸ್ತು. ಸ್ಟಾರ್ಟರ್ಸೇ ನೀವು ತಿನ್ನಬೇಕಂದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು, ಎಕ್ಸಲೆಂಟಾಗಿತ್ತು. ಮೈನ್ ಕೋರ್ಸ್ ಗ್ರೇವಿ ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಅಮ್ಮ ಚಪಾತಿ ಮತ್ತು ಎಣ್ಗಾಯಿ ಮಾಡಿದರು, ನಮ್ಮೆಲ್ಲರ ಫೇವ್ರೆಟು. ಅದನ್ನು ತಿಂದ್ಕೊಂಡು ನಾವು ಅಣ್ಣ ಬರ್ತಿದ್ದಾನೆ ಅಂತ ಗೊತ್ತಾಯಿತು, ಅವನಿಗೆ ಪಿಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿರೋ ಹಾಗೆ ನಾವೆಲ್ಲ ಬಿಗ್ ಫುಡೀಸು. ಸೊ ಅಪ್ಪಾಜಿ ಅಮ್ಮ ಇಲ್ಲಿ ಸುತ್ತಮುತ್ತ ಯಾವ್ಯಾವ ರೆಸ್ಟೋರೆಂಟ್ಸ್ ಟ್ರೈ ಮಾಡಿ ತುಂಬ ಇಷ್ಟ ಆಗಿದೆ, ನೀವು ಬಂದಾಗ ಅದಕ್ಕೆಲ್ಲ ಕರ್ಕೊಂಡು ಹೋಗಲೇಬೇಕು ಅಂತೇಳಿ ಡಿಸೈಡ್ ಮಾಡಿದರು. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟು, ಗಣೇಶ್ ಗ್ರ್ಯಾಂಡ್ ಅಂತ. ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಅಮ್ಮ ಹೇಳಿದಾಗೆ ತುಂಬ ಆಪ್ಷನ್ಸ್ ಇತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸ್ಟಾರ್ಟರಿಂದ ಹಿಡಿದು ಮೇನ್ ಕೋರ್ಸು, ರೈಸು ಎಲ್ಲನೂ. ಎಸ್ಪೆಷಲಿ ಚರಿತು ಒಂದು ಸ್ಟಾರ್ಟರ್ಸ್ ಎಲ್ಲ ಬಂದರೆ ತಲೆನೇ ಕೆಡ್ಸ್ಕೊಳ್ಳೋ, ತಿರುಗು ನೋಡೋದಿಲ್ಲ. ಅಂಥದ್ರಲ್ಲೂ ಅವ್ನ ಪ್ಲೇಟಲ್ಲಿ ಅವನೇ ಹಾಕ್ಸ್ಕೊಂಡು ಫೋರ್ಕಲ್ಲಿ ಚುಚ್ಚಿ ತಿಂತಾಯಿದ್ದ. ಅಷ್ಟು ಇಷ್ಟ ಆಗಿಬಿಟ್ಟಿತ್ತು ಅವನಿಗೆ. ರೋಟಿನೂ ಕೂಡ ತಿಂದ ಚೆನ್ನಾಗಿ, ಫ್ರೈಡ್ ರೈಸ್ ತಿಂದ, ಕರ್ಡ್ ರೈಸ್ ತಿಂದ. ಅವ್ನ ಪ್ಲೇಟಲ್ಲಿ ಅವನೇ ಎಲ್ಲ ಹಾಕ್ಸ್ಕೊಂಡು ತುಂಬ ಎಂಜಾಯ್ ಮಾಡಿ ಊಟ ಮಾಡ್ದ. ಅಷ್ಟು ಡೆಲಿಷಿಯಸ್ ಆಗಿತ್ತು. ಅದಾದಮೇಲೆ ನಾವಿಲ್ಲಿ ಬಿಗ್ ಮಾರ್ಕೆಟಿಗೆ ಬಂದಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಅಂತ. ಚರಿತ್ತಿಗೆ ಒಂದು ಸ್ವಲ್ಪ ವಾಟರ್ ಬಾಟಲ್ ಬೇಕಿತ್ತು, ಹಾಗೆ ಅತ್ತೆಗೆ ಅಂತ ಒಂದು ಲಟ್ಟಣಿಗೆ ತೊಗೊಂಡೆ. ದಪ್ಪಂದು ಒಂದು ಬೇಕಿತ್ತು, ಹುಡುಕ್ತಾಯಿದ್ರು ಅವ್ರು ತುಂಬ ದಿನದಿಂದ. ಚರಿತು ಮತ್ತು ಅಪ್ಪಾಜಿ ಕಾರಲ್ಲೇ ಮಲಗಿದ್ರು ನಾವು ಶಾಪಿಂಗ್ ಮಾಡ್ಕೊಂಡು ಬರೋವರೆಗೂ. ಅಣ್ಣ ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದ್ದರು, ಕೆಲಸ ಮುಗಿದ ತಕ್ಷಣ ವಾಪಸ್ ಹೋಗ್ತಿದ್ದಾರೆ. ಅವ್ರ ಮೇಲೆ ಕೆಲಸಗಳೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ.
ನಾವು ಎಲ್ಲರೂ ಆರಾಮಾಗಿ ಕೂತು ಒಂದು ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡೋಣ ಅಂತ ಆಡ್ತಿದ್ದೀವಿ. ನಾನು ಹೇಳ್ತಿರ್ತೀನಿ ನಿಮಗೆ, ಕಾರ್ಡ್ಸ್ ನಾವು ಪಾಯಿಂಟ್ಸ್ ಹಾಕ್ಕೊಂಡು ಆಡ್ತೀವಿ, ದುಡ್ಡೆಲ್ಲ ಕಟ್ಟಿ ಆಡೋದಿಲ್ಲ. ಜಸ್ಟ್ ಟೈಮ್ ಪಾಸ್ಗೋಸ್ಕರ. ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗಿಂದನೇ ನಮಗೆ ಹೇಳ್ಕೊಟ್ಟಿದ್ದಾರೆ, ಇದು ಬುದ್ಧಿಶಕ್ತಿ ಉಪಯೋಗಿಸಿ ಆಡುವಂಥ ಆಟ, ದುಡ್ಡು ಕಟ್ಟಿ ಆಡುವಂಥ ಆಟ ಅಲ್ಲ ಅಂತ. ಸೊ ನಾವು ಆಡಿದಾದ್ಮೇಲೆ ಕಾರ್ತಿಕ್ ಮತ್ತು ಅಪ್ಪಾಜಿ, ನಾನು, ಅಮ್ಮ ಎಲ್ಲ ಕೇರಮ್ ಆಡಿದ್ವಿ. ಟೀಮ್ ಪಾರ್ಟ್ನರ್ ಆಗಿ ಆಡಿದ್ವಿ. ಅದಾದಮೇಲೆ ಕಾರ್ತಿಕ್ ಅಪ್ಪಾಜಿ ಇಬ್ಬರೇ ಕೂಡ ಆಡಿದ್ರು ರಾತ್ರಿ ಎಲ್ಲ. ಅವರಿಬ್ರಿಗೂ ಕೇರಮ್ ಅಂದರೆ ತುಂಬ ಇಷ್ಟ, ಇಬ್ಬರು ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.